ಮಾತಾಡಕ್ಕೆ ಯಾಕೆ ಅವಕಾಶ ಪ್ರತಿಭಟನೆ ಮಾಡ್ಕೊಳ್ಳಿ, ಪ್ರತಿಭಟನೆ ಮಾಡಕ್ ನಮ್ದೇನು ಅಭ್ಯಂತರ ಇಲ್ಲ. ನೋಡಿ ಮಾತಾಡ್ತಿರ್ಬೇಕಾದ್ರೆ ಇವರು ಈಗ ಏನೆಲ್ಲ ತೆಗಿಸುವ ಅದನ್ನ ತೆಗಿಸುವ ಮತ್ತೆ ಹೇಳುವಂತದ್ದು ನೀವೀಗ ಅಬಕಾರಿ ಇಲಾಖೆಯಲ್ಲಿ ಆದ ವಿಚಾರ ಬಗ್ಗೆ ಮಾತಾಡ ಅವ್ರಿಗೆ ಏನಾದ್ರು ಹೇಳ್ಬೇಕು ಆಯ್ತು. ಅವ್ರು ನೀವು ಅವಕಾಶ ಕೊಟ್ಟಾಗ ಮಾತಾಡ್ತಿದ್ದಾರೆ. ಆ ಮಾತಾಡ್ತಿರೋರ್ಗೆ ಗೌರವಿತವಾಗಿ ಇವ್ರು ಇದ್ದಿದ್ರೆ ಅವ್ರ ಯಾಕೆ ಪ್ರಚೋದನೆಗೊಳಗಾಗ್ತಿದ್ರು? ಪ್ರಚೋದನೆ ಮಾಡಿದ್ರು ನಿಮ್ಮ ಸದಸ್ಯರ ಗೌರವ ನೀವೇ ತಗೊಳ್ತಾ ಇದ್ದೀರಿ ಅಷ್ಟೇ. ಅವ್ರಿವ್ರಂತಲ್ಲ, ಅದೆಲ್ಲರಿಗೂ ಇದರಲ್ಲಿ ನೀವು ನಿಮ್ಮ ವರ್ತನೆ ಸರಿಯಾಗಿದ್ದಿದ್ರೆ ಅಲ್ಲಿ ಇದ್ದು ಅವ್ರಿಗೆ ನೀವು ಶಿವಲಿಂಗ ಯಾಕೆ ರೇಗಿಸ್ಲಿಕ್ಕೆ ಹೋಗ್ತೀರಿ? ನಿಮ್ಮ ಸಂದರ್ಭದಲ್ಲಿ ನೀವು ಮಾತಾಡಿದಂತ ರೀತಿ ಸರಿಯಾಗಿದ್ದಿದ್ರೆ ಆ ವಿಷಯ ಬರ್ತಿರ್ಲಿಲ್ಲ. ಇದಕ್ಕೆ ನೀವೇ ಕಾರಣ. ಆಯ್ತು, ಓಕೆ, ಆಯ್ತು. ರೂಪಕಲ ಅವರೇ, ಆಯ್ತು. ಸತೀಶ್, ಸನ್ಮಾನ್ಯ ಗೌರವ ಇದೆ ಅಧ್ಯಕ್ಷರೇ. ನಾವು ನಮ್ಮ ರೀತಿಯಲ್ಲೇ ಪ್ರತಿಭಟನೆ ಮಾಡ್ತಾ ಇದೀವಿ. ಏನಾದ್ರೂ ಇದ್ರೆ ನಿಮ್ ಕಂಪ್ಲೇಂಟ್ ಕೊಡ್ಲಿ, ಕಂಪ್ಲೇಂಟ್ ಕೊಡ್ಲಿ ಅಧ್ಯಕ್ಷರೇ. ನಾಯಿಗಳು ಅಧ್ಯಕ್ಷ, ನೀವು ಅವಕಾಶ ಕೊಟ್ಟಾಗ ಸದಸ್ಯರ ಹಕ್ಕು ಅವ್ರು ಮಾತಾಡ್ತಿರ್ತಾರೆ. ಪ್ರತಿಭಟನೆ ಮಾಡ್ತಾ ಇದ್ದೀವಿ, ನಮ್ಮನ್ನೇ ಮಾತುಗಳು ತಗೋಬೇಕು, ಅವ್ರನ್ನ ಪ್ರಚೋದನೆ ಮಾತಾಡ್ಸಿ ಸ್ಥಿತಿಗೆ ಕಾರಣ ಇಲ್ಲ ಅಂತ ಹೇಳಿದ್ರೆ ಅವ್ರು ಬಿಟ್ಬಿಟ್ಟು ಕೂತ್ಕೊಳ್ಳಿ. ಇವತ್ತು ಪ್ರಶ್ನೆ ಮಾಡಕ್ಕೆ ಅವಕಾಶ ಅನುಮತಿ ಕೊಡಲಿ ಅಧ್ಯಕ್ಷರೇ. ಪ್ರತಿಭಟನೆ ಬಿಟ್ಟು ಬೇರೆ ಅವ್ರಿಗೆ ಅಲ್ಲ ಇಲ್ಲ ಅವ್ರ ಹಕ್ಕ ಚುಟ್ಟಿ ಬಂದಿದ್ದಕ್ಕೆ ಮಾತಾಡಿದ್ದಾರೆ. ಅಲ್ಲ ನಾವು ಮಾತಾಡಿದ್ರೆ ನಿಮ್ಮಂತೆ ಮಾತಾಡಿದ್ರೆ ನೀವು ಹೇಳ್ದಂಗೆ ಕೇಳಕ್ಕಾಗಲ್ಲ. ಯಾವ ರೀತಿ ಕಿಂಡಲ್ ಮಾಡ್ತಾರೆ ಗೊತ್ತು ನನಗೆ ಅಧ್ಯಕ್ಷ. ನೀನ್ ಯಾವ ರೀತಿ ಕಿಂಡಲ್ ಮಾಡ್ತಾರೆ ನನಗೆ ಗೊತ್ತು. ಏನಾದ್ರೂ ಮಾತಾಡ್ಲಿ, ಆದ್ರೆ ಈ ರೀತಿ ಎಲ್ಲ ಮಾತಾಡೋದಕ್ಕೆ ಅನುಮತಿ ಕೊಡ್ತೀರಾ ಅಧ್ಯಕ್ಷರೇ ತಾವು? ಈಗ ಅಧ್ಯಕ್ಷ ಒಂದ್ ನಿಮಿಷ, ಬೆಳಿಗ್ಗೆ ನಾವು ಪ್ರತಿಭಟನೆಯಲ್ಲಿದ್ದಾಗ ನೀವು ಶಿವಲಿಂಗೇಗೌಡರಿಗೆ ಮಾತಾಡ್ಲಿಕ್ಕೆ ಕೊಟ್ಟಾಗ ಅವ್ರು ಏನೇನು ಮಾತಾಡಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ. ಆ ಶಬ್ದಗಳನ್ನ ನೀವು ಮಾನ್ಯ ಮಾಡ್ತೀರಿ ಅಂತಾದ್ರೆ, ಪೂರ್ತಿ ಮುಗಿಸ್ತೀನಿ, ನೀವು ಮಾನ್ಯ ಮಾಡ್ತೀರಿ ಅಂತಾದ್ರೆ ನಾವು ಮುಂದಿನ ದಿನಗಳಲ್ಲಿ ಇದೇ ಶಬ್ದಗಳನ್ನು ಬಳಸಿದ್ರೆ ನಮಗೆ ಗೌರವ ಬರಲ್ಲ, ಅದು ಬೇರೆ ವಿಷಯ. ಆದ್ರೆ ನೀವು ಅವಾಗ ಏನ್ ಮಾಡ್ತೀರಿ ಅಂತ ಒಂದು. ಎರಡನೇದು, ಪ್ರೊವೋಕೇಟ್ ಆದಾಗ ಏನೇನು ಮಾತಾಡ್ತೀರಿ ಅಂತಂದ್ರೆ ನಾವು ಏನೇನೋ ಮಾಡ್ಬೇಕಾಗಿತ್ತು ನಿಮ್ ಬಗ್ಗೆ. ಈಗ ಹಂಗ ಅದಲ್ಲ, ನೀವು ಅವಾಗಲೇ ಅದನ್ನ ನಿಲ್ಸಿ ಮಾತಾಡಿ ಬಿಡ್ಬೇಕಾಗಿತ್ತು. ಅವ್ರ ಹಂಗ್ ಪ್ರೊವೋಕೇಟ್ ಮಾಡ್ಲಿಕ್ಕೆ ನಿಮ್ಮ ಮೌನವೂ ಸಮ್ಮತಿ ಇದೆ ಅಂತ. ಇದೇ ಪ್ರಾಬ್ಲಮ್ ಆಗಿರೋದು. ನೀವು ಸರಿ ಸದನ ನಡೆಸಿದ್ರೆ ಅವ್ರು ಈ ಪ್ರಾಬ್ಲಮ್ ಮಾಡ್ತಿರ್ಲಿಲ್ಲ. ಅದಕ್ಕೆ ದಯಮಾಡಿ ಅದು ಏನ್ ತೆಗೆದಿದೆ ಅವನ್ನ ಕ್ಷಮೆ ಕೇಳಿ ಅವರು. ನೀವು ಆ ಸದನದ ಕಡತದಿಂದ ಎಲ್ಲದನ್ನು ತೆಗೆಸಿ ಎಲ್ಲದನ್ನು ಕ್ಷಮೆ ಕೇಳಬೇಕು. ಅವ್ರಿಗೆ ಒಬ್ಬ ಶಾಸಕನ ಹಕ್ಕನ್ನ ಚ್ಯುತಿ ಮಾಡ್ತಾ ಇದ್ರೆ ಹೆಂಗ್ ಮಾತಾಡ್ತಾನೆ? ಇವರಿಷ್ಟು ಜನ ಗೌರವದಿಂದ ಇವರು ವರ್ತಿಸಬೇಕು. ಗೌರವ ಇದೆಯಾ ಈ ಸದನಕ್ಕೆ? ಕ್ಷಮೆ ಕೇಳಿಸಿ. ಅವರು ಆಮೇಲೆ ಗೌರವತರ ವ್ಯಕ್ತಿ ನಾವು ಗೌರವ ಬರ್ತದೆ. ನೀವು ಎತ್ತರ ಸ್ಥಾನದಲ್ಲಿ ಕೂತಿದ್ದೀರಾ, ಇಂಥವ್ರಿಗೆಲ್ಲ ದಯವಿಟ್ಟು ಇಂಥವ್ರಿಗೆ ಈ ರೀತಿ ಮಾತಾಡೋದಕ್ಕೆ ಅವಕಾಶ ಕೊಡಬಾರ್ದು. ಇದು ಸರಿಯಲ್ಲ ಅಧ್ಯಕ್ಷರ. ಹೇಳಿದ್ದನ್ನ ಸಮರ್ಥನೆ ಮಾಡ್ಕೊಳಕ್ ಆಗೋದಿಲ್ಲ. ಅದೇನಾದ್ರೂ ಆಗಿದ್ರೆ ಹಂಗೇನಾದ್ರು ನಾನು ಕೇಳಿಲ್ಲ. ಆದ್ರೆ ಈಗ ಏನಾಗಿದ್ದು ಸರ್, ಯಾರ ಎದ್ದಿಂತಾಗೂ ಸಹಜವಾಗಿ ವಿರೋಧ ಪಕ್ಷದವರು ಅವ್ರ ಹೆಸರು ಕೂತ್ಕೊಂಡು ಸ್ವಲ್ಪ ಡಿಸ್ಟರ್ಬ್ ಮಾಡೋದಂತೂ ಇತ್ತು. ಎಲ್ಲರೂ ಕೂತಿದ್ದಾರೆ. ಅಲ್ಲಿ ವಿರೋಧ ಪಕ್ಷ ನಾವು ಇಲ್ಲ ಮಾಡಿ, ಅದು ನಿಮ್ಮ ಹಕ್ಕಿದೆ. ಐ ಆಮ್ ನಾಟ್ ಡಿಬೇಟಿಂಗ್ ದಟ್ ಎಟ್ ಆಲ್. ಈಗ ಏನಾಗ್ತಾ ಇದೆ, ವೈಯಕ್ತಿಕವಾಗಿ ಹೋಗಕ್ ಸ್ಟಾರ್ಟ್ ಮಾಡಿದ್ರಿ, ಅದು ನಿಮ್ ಕಡೆಯಿಂದ ಪ್ರಚೋದನೆ. ಈಗ ನಿಮ್ಗೂ ಗೊತ್ತಿದೆ ಎಲ್ಲಿ ಶಿವಲಿಂಗೇಗೌಡ ನಿಮ್ಗೆ ಗೊತ್ತಿದೆ. ನೀವು ಅದಕ್ಕೆ ಪ್ರಯತ್ನ ಮಾಡಿ ಅವ್ರು ಆಗಿದ್ದಾರೆ, ಅದು ತಪ್ಪು. ಯಾರಿಗೂ ನಿಂದನೆ ವೈಯಕ್ತಿಕವಾಗಿ ನಿಂದನೆ ಮಾಡೋ ಹಕ್ಕು ಈ ಸದನವೂ ಕೊಟ್ಟಿಲ್ಲ, ಸಂವಿಧಾನನೂ ಕೊಟ್ಟಿಲ್ಲ. ನಂದು ಒಂದೇ ಏನಂದ್ರೆ
ಅವ್ರಂತದ್ ಏನಾದ್ರು ಮಾಡಿದ್ರೆ ನೀವು ಅದ್ರ ಬಗ್ಗೆ ಸೂಕ್ತವಾದಂತ ನಿರ್ಧಾರ ತಗೊಳ್ಳಿ. ಅಲ್ಲ ಆದ್ರೆ ಕ್ಷಮೆ ಕಳಿಸ್ಬೇಕಂತ ಸುನಿಲ್ ಅವರೇ, ನಾನು ಹೇಳ್ತಾ ಇರೋದು ಇದು ಪ್ರಚೋದನೆ ಕೊಟ್ಟಾಗ ಹಿಂಗಾಯ್ತು, ಇಷ್ಟೆಲ್ಲ ನಿಮ್ಗೆ ನೋವಾಗ್ತಾ ಇದೆ. ಪ್ರಚೋದನೆ ಇರ್ಲಾರ್ದೆ ಕೌನ್ಸಿಲ್ನ ವಿರೋಧ ಪಕ್ಷದ ನಾಯಕರು ನಾರಾಯಣ ಸ್ವಾಮಿ ಅವರು ಸರ್, ಕಲಬುರಗಿಯಿಂದ ಇಲ್ಲಿಂದ ಮಾತಾಡಿ ನಾಯಿ ಅಂತ ಹೇಳಿದ್ರು. ಅಧ್ಯಕ್ಷರೇ, ಇಲ್ಲಿಂದ ಅದಾದ್ಮೇಲೆ ಇಲ್ಲಿ ಕೇಳಿ, ಅದ್ರ ಬಗ್ಗೆ ಅಲ್ಲ, ನನಗೆ ಬಂದು ನಾಯಿ ಅಂತ ಹೇಳಿದ್ರು. ಸುನಿಲ್ ಅವರೇ, ಅವ್ರು ಕೇಳಿ, ನನ್ನ ಬಗ್ಗೆ ಪ್ರಸ್ತಾಪ ಇಲ್ಲ. ಕೇಳಿ ಸರ್, ಅದಾದ್ಮೇಲೆ ಏನ್ ಹೇಳಿದ್ರು ಗೊತ್ತಾ? ನಾಯಿ ಅಂದ್ರೆ ಅದೇನು ಅನ್ಯತಾ ಅಲ್ಲ, ನಾಯಿಯೇ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಪದ ಅಲ್ಲ, ನಾಯಿ ಅಂದ್ರೆ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಅವರೇ ಹೇಳಿದ್ದು. ಅವಾಗ ವಿತೌಟ್ ಪ್ರೊವೊಕೇಶನ್ ನನಗೆ ನಾಯಿ ಅಂದ್ಬಿಟ್ರು, ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡುದು ಅಂತ ಎಲ್ಲ ಸುಳ್ಳು ಹೇಳ್ಕೊಂಡು ಓಡಾಡಿದ್ರು. ಇವತ್ತು ಅದೇ ಸಮರ್ಥನೆ ಮಾಡ್ತಾರೆ. ನಾರಾಯಣ ಸ್ವಾಮಿ ಅವರು ಹೇಳಿದ್ದು ತಪ್ಪು, ಇವ್ರು ಹೇಳಿದ್ದು ತಪ್ಪು. ಆದ್ರೆ ಎಷ್ಟು ಮಾತಾಡ್ತೀರಿ? ಪ್ರಕಾರನೇ ನಾಯಿ ಅಂದ್ರೆ ಕೆಟ್ಟ ಪದ ಅಲ್ಲ, ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಹೇಳಿದ್ದಾರೆ. ಅದು ಹೌಸ್ ನೀವೇ ಸಮರ್ಥನೆ ಆ ಶಬ್ದ ಪ್ರಯೋಗ ಮಾನ್ಯ ಅಧ್ಯಕ್ಷ ವೈಯಕ್ತಿಕವಾಗಿ ಪ್ರೊವೋಕೇಟ್ ಮಾಡಿದ್ರೆ ಹಿಂಗೆಲ್ಲ ಮಾತಾಡಬಹುದು ಅಂತ ನೀವು ಹೇಳ್ತಾರೆ, ಒಬ್ರು ಸಚಿವರು ಒಪ್ಕೊಳ್ತಾರೆ ಅಂದ್ರೆ ವೈಯಕ್ತಿಕವಾಗಿ ನಾನು ಯಾರಿಗೂ ಸಮರ್ಥನೆ ಮಾಡ್ತಾ ಇಲ್ಲ. ಅವ್ರು ಹೇಳಿರೋದು ತಪ್ಪು. ಆದ್ರೆ ಈ ಅನುಕಂಪ ಯಾಕೆ ನಿಮ್ಗೆ ಇಷ್ಟು ಕರುಣೆ ಬಂದಿಲ್ಲ ಅಷ್ಟೇ ಕೇಳ್ತಾ ಇರೋದು. ನೀವು ಕೂಡ ಅವಾಗ ಹೇಳ್ಬೇಕಾಗಿತ್ತು ನಿಮ್ ಲೀಡರ್ಗೆ, ಹಿಂಗ್ ಹೇಳ್ಬಾರ್ದಾಗಿತ್ತು. ಸರಿಯಲ್ಲ ನಡೆಸಿ ಈಗ ಸೀನಿಯರ್ ಗೌರವ ಇದೆ ನಮ್ಗೆ. ಅಲ್ವಾ ತಾವು ಹೇಳಿದಿರಲ್ಲ, ಗೊತ್ತಾಗುತ್ತೆ ನಿಮಗೆ ಬಹಳ ಖುಷಿ ಕೊಟ್ಟಿದೆ. ಬಜೆಟ್ ಸೆಷನ್ ಅನ್ನ ಇದನ್ನಲ್ಲಿ ನೋಡಿ ಬಂದಿದ್ದಲ್ಲ. ಆಯ್ತು, ಹೇಳಿದ ಕೇಳಿ. ಈಗ ನೀವೆಲ್ಲ ಸತೀಶ್ ಅವರು ಹೇಳಿದ್ದೀರಿ, ಸುನಿಲ್ ಅವರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.